ವಕೀಲರಾಗಿ ವೃತ್ತಿಯನ್ನು ಮಾಡಬೇಕಾದ್ರೆ ಮೊದಲು LLBಯನ್ನು ಕಂಪ್ಲೀಟನ್ನು ಮಾಡಿಕೊಂಡು ಅನಂತರದಲ್ಲಿ ಆಯಾ ಸ್ಟೇಟ್ ಬಾರ್ ಕೌನ್ಸಿಲ್ ಅಥವಾ ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸನ್ನು ಮಾಡೋದಾದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ನೋಂದಣಿಯನ್ನು ಮಾಡ್ಕೋಬೇಕಾಗಿರುತ್ತೆ. ಸೊ ಈ ರೀತಿ ನೋಂದಣಿಯನ್ನು ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಫೀಸ್ಗಳನ್ನು, ಅತಿ ಹೆಚ್ಚಾದ ಫೀಸ್ಗಳನ್ನು ಪಡೆದುಕೊಳ್ತಾ ಇದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಕೂಡ ಒಂದು ವಿಡಿಯೋವನ್ನು ಮಾಡಿದ್ವಿ. ಅದು ಸುಪ್ರೀಂ ಕೋರ್ಟ್ಗೆ ಅಪೀಲನ್ನು ಹೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸೊ ಅದೇ ರೀತಿ ಆ ಒಂದು ಪಿಟಿಷನಲ್ಲಿ ಒಡಿಶಾದಲ್ಲಿ 42,100 ರೂಪಾಯಿಯನ್ನು, ಗುಜರಾತಲ್ಲಿ 23,650 ರೂಪಾಯಿಯನ್ನು, ಮತ್ತು ಜಾರ್ಖಂಡಲ್ಲಿ 21,460 ರೂಪಾಯಿ, ಹಾಗೆ ಕೇರಳದಲ್ಲಿ 20,000 ರೂಪಾಯಿ. ಈ ರೀತಿಯಲ್ಲಿ ಹಲವಾರು ರೀತಿಯ ಒಂದೊಂದು ಸ್ಟೇಟಲ್ಲಿ ಒಂದೊಂದು ರೀತಿಯ ಬಾರ್ ಕೌನ್ಸಿಲಲ್ಲಿ ಅಡ್ವೊಕೇಟ್ ಆಗಿ ಎನ್ರೋಲ್ಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಫೀಸನ್ನು ಪಡ್ಕೊಳ್ತಾ ಇದ್ರು. ಸೊ ಇದು ಜಾಸ್ತಿ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಒಂದು ರಿಟ್ ಪಿಟಿಷನನ್ನು ಹಾಕ್ಕೊಳ್ಳಾಗಿರುತ್ತೆ. ಈ ರಿಟ್ ಪಿಟಿಷನನ್ನು ವಿಚಾರಣೆಯನ್ನು ನಡೆಸಿದಂಥ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಡ್ವೊಕೇಟ್ಸ್ ಆ್ಯಕ್ಟ್ ಸೆಕ್ಷನ್ 24 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ F ಏನಿದೆ, ಇದರಲ್ಲಿ ಎನ್ರೋಲ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಫೀಯನ್ನು ತೊಗೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಆಗಿ ನಮೂದನ್ನು ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ಅತಿ ಹೆಚ್ಚಾದಂಥ ಒಂದು ಫೀಯನ್ನು ವಸೂಲಿ ಮಾಡೋದು ತರವಲ್ಲ, ಸಮಂಜಸ ಅಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಗೌರವ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಪ್ರಕರಣದಲ್ಲಿ ಹೇಳಿದೆ. ಹಾಗೆಯೇ ಬಾರ್ ಕೌನ್ಸಿಲ್ಗೂ ಕೂಡ ನಿರ್ದೇಶನವನ್ನು ನೀಡಿದೆ. ಈ ಒಂದು ಪ್ರಕರಣದ ಚೀಫ್ ಜಸ್ಟಿಸ್ ಆದಂಥ DY ಚಂದ್ರಚೂಡರವರು ಕೂಡ ಈ ಒಂದು ಪ್ರಕರಣದಲ್ಲಿ ಸ್ಪಷ್ಟವಾದಂಥ ಒಂದು ನಿರ್ದೇಶನವನ್ನು ನೀಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಅಂಶವನ್ನು ನೋಡೋದಾದರೆ ಒಬ್ಬರು ಅಡ್ವೊಕೇಟ್ ಆಗಿ ನೋಂದಣಿಯನ್ನು ಮಾಡ್ಕೊಳ್ಳೋದಕ್ಕೆ ಫೀಸನ್ನು ಏನು ಕಟ್ಟಬೇಕಾಗಿರುತ್ತೆ, ಅದರಲ್ಲಿ SC/ST ಕ್ಯಾಟಗರಿಗೆ ಬರೋದಾದರೆ ಅವರು 150 ರೂಪಾಯಿಯನ್ನು 125 ರೂಪಾಯಿಯನ್ನು, ಹಾಗೆ ಅದರ್ ಕ್ಯಾಟಗರಿ ಆದರೆ 750 ರೂಪಾಯಿನ ಫೀಯನ್ನು ಕಟ್ಟಿ ಅವರು ಎನ್ರೋಲ್ಮೆಂಟನ್ನು ಮಾಡ್ಕೋಬೇಕಾಗಿರುತ್ತೆ. ಇದನ್ನು ಹೊರತುಪಡಿಸಿ ಹೆಚ್ಚಿನ ಒಂದು ಫೀಸನ್ನು ತಗೊಳ್ಳೋದು ಸರಿಯಲ್ಲ. ಇದು ಆ್ಯಕ್ಟಿನ ಸೆಕ್ಷನ್ 24 ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅದು ಅದರ ಉಲ್ಲಂಘನೆ ಆಗುತ್ತೆ ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಸಂಪೂರ್ಣವಾಗಿ ಹೇಳಲಾಗಿದೆ. ಅದು ಇತರೆ ವೆಚ್ಚಗಳನ್ನು ಪಡ್ಕೊಳ್ಳೋದಾದರೆ ಅವರು ವಕೀಲರಾದ ನಂತರದಲ್ಲೂ ಕೂಡ ಅದು ಪಡ್ಕೊಳ್ಳೋಂಥದ್ದು ಅವಕಾಶ ಇರುತ್ತೆ. ಸೊ ಹಾಗಾಗಿ ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತೇಳಿ ಈ ಪ್ರಕರಣದಲ್ಲಿ ಹೇಳಲಾಗಿದೆ.